ವ್ಯಾಕ್ಸಿನ್ ಇನ್ನೂ ರೆಡಿನೇ ಆಗಿರಲಿಲ್ಲ. ನಾನು ಹೇಳಿದೆ ವ್ಯಾಕ್ಸಿನ್ನು ನಮ್ಮಲ್ಲಿ ಒಮ್ಮೆ ತಯಾರಾಗಿಲ್ಲ, ಯಾವ ವ್ಯಾಕ್ಸಿನ್ನು ನಮ್ಮ ದೇಶದಲ್ಲಿ ತಯಾರಾಗಿಲ್ಲಲ್ಲ ಅಂದೆ. ವಿ ರೀಪ್ರೊಡ್ಯೂಸ್ ಡೋಂಟ್ ಆ ಥರದ್ದು ಇಲ್ಲ ನಮ್ಮ ಎವ್ರಿಥಿಂಗ್ ಈಸ್ ಇಂಪೋರ್ಟ್. ಆಲ್ ದೀಸ್ ಥಿಂಗ್ಸ್ ಆರ್ ಇಂಪೋರ್ಟೆಡ್. ಆಲ್ ವ್ಯಾಕ್ಸಿನ್ಸ್ ಆರ್ ಇಂಪೋರ್ಟೆಡ್, ಇನ್ಕ್ಲೂಡಿಂಗ್ ಫ್ರಮ್ ಪೋಲಿಯೋ ಟು ಟೈಫಾಯ್ಡ್ ವ್ಯಾಕ್ಸಿನ್. ಓಕೆ ಓಕೆ ಎವ್ರಿಥಿಂಗ್ ಈಸ್ ಇಂಪೋರ್ಟೆಡ್. ಅದು ನನಗೆ ಗೊತ್ತಿತ್ತು. ಹಾಂ, ಅದಕ್ಕೆ ಅವ್ರು ಹೌದು ಎಲ್ಲ ಇಂಪೋರ್ಟ್ ಮಾಡ್ಕೋತೀವಿ, ಆದರೆ ನಮ್ಮಲ್ಲಿ ಮಾಡೋಕ್ಕಾಗಲ್ಲ ಅಂತಲ್ಲ, ಯಾರು ಮಾಡಿಸಿಲ್ಲ ಅಂತಂದ್ರೆ. ಹಾಂ, ನಾನು ಹಂಗಂದ್ರೆ ಏನು ಅಂತಂದೆ. ನಾನು ಆಲ್ರೆಡಿ ICMR ಜೊತೆ ಸೈಂಟಿಸ್ಟ್ಗಳು, ಬೇರೆ ಸೈಂಟಿಸ್ಟ್ಗಳು, ಮ್ಯಾನುಫ್ಯಾಕ್ಚರ್ ಮಾಡೋರು ಎಲ್ಲರಿಗೂ ಮಾತಾಡಿದ್ದೀನಿ. ಹಾಂ, ಪ್ರೊಸೆಸ್ ಈಸ್ ಆನ್. ಯಾವ ದಿವಸ ಜನವರಿಯಿಂದ ಶುರು ಮಾಡಿದ್ವಿ ನಾವು, ಜನವರಿ ಫೆಬ್ರವರಿಯಿಂದ. ಇವಾಗ ಯಾವ ದಿವಸ US ದಲ್ಲಿ ವ್ಯಾಕ್ಸಿನ್ ಹಾಕ್ತಾರೆ, ಹಾಂ, ಅದೇ ಸಮಯದಲ್ಲಿ ನಾವು ಹಾಕ್ತೀವಿ ಅಂತ ಹೇಳಿ. ಯು ಆರ್ ಸೋ ಕಾನ್ಫಿಡೆಂಟ್. ಸೊ ಅಮೇರಿಕಾ ಯಾವಾಗ ವ್ಯಾಕ್ಸಿನೇಷನ್ ಶುರು ಮಾಡುತ್ತೆ ಅವತ್ತು ಭಾರತನೇ ಶುರು ಮಾಡುತ್ತೆ. ಇಟ್ ವಾಸ್ ಡನ್. ಹೌದು. ಈ ದಿಂಗಾಲೇಶ್ವರದ ಏನು ಭಾಳ ಗೊಂದಲ ಆಯ್ತಲ್ಲ ಸರ್, ಏನಿದು ಹಿಂಗ್ಯಾಕತ್ತದ? ನನಗೆ ಅನಿಸೋದು ಅವರು ಯಾವುದೋ ಒಂದು ತಪ್ಪು ತಿಳುವಳಿಕೆಯಿಂದ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಜಾಸ್ತಿ ಹಾಂ, ನಾನೇನು ಅದ್ರ ಬಗ್ಗೆ ಹೇಳಲಿಕ್ಕೆ ಬಯಸೋದಿಲ್ಲ. ಈ ಸಂತೋಷ್ ಲಾಡ್ ಅವರು ಪ್ರತಿ ಸಲಕ್ಕಿಂತ ಈ ಸಲ ಭಾಳ ಸೀರಿಯಸ್. ನಾರ್ಮಲಿ ಕ್ಷೇತ್ರದಲ್ಲಿ ಇರೋದಿಲ್ಲ ಅವರು. ಯಾವಾಗ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಬರ್ತಾಯಿದ್ರು. ಈ ಸರ್ತೆ ಸ್ವಲ್ಪ ಗಂಭೀರ ಆಗಿದ್ದಾರೆ. ಸೊ ಒಬ್ಬ OBC ಕ್ಯಾಂಡಿಡೇಟು ಯಾವ ಥರ ಚಾಲೆಂಜ್ ಅನಿಸುತ್ತೆ ನಿಮಗೆ? ನನಗೆ OBC ಅಥವಾ ನಾನ್ OBC ಅನ್ನೋದಕ್ಕಿಂತ ಕಾಂಗ್ರೆಸ್ ಈಸ್ ಮೈ ಅಪೋನೆಂಟ್. ನಾವು ಕಾಂಗ್ರೆಸ್ಸನ್ನು ಯಾವತ್ತೂ ಗಂಭೀರವಾಗೇ ತೆಗೆದುಕೊಂಡಿದ್ದೆ, ಹೀಗಾಗಿ ಚುನಾವಣೆ ಗಂಭೀರವಾಗೇ ತೆಗೆದುಕೊಂಡಿದ್ದೆ. ಈ ಮೋದಿ ಫ್ಯಾಕ್ಟ್ರು ಹಳ್ಳಿಗಳಲ್ಲಿ ಹೆಂಗೆ ಸಿಟಿಗಳಲ್ಲಿ ಹೆಂಗೆ ಡಿಫ್ರೆನ್ಸ್ ಏನು ವರ್ಕ್ ಆಗೋದು? ಎರಡೂ ಕಡೆ ಅದೇ ರೀತಿ. ಸಿಟಿ ಜನ ಹೌದು ಮಾತಾಡ್ತಾರೆ, ಭಾಳ ಮಾತಾಡ್ತಾರೆ. ಮೋದಿ ಏನೋ 5th ಲಾರ್ಜೆಸ್ಟ್ ಎಕನಾಮಿ, ಇಂಡಿಯಾ ಸೆಕ್ಯೂರಿಟಿ ಎಲ್ಲ ಮಾತಾಡ್ತಾರೆ. ಬಟ್ ಹಳ್ಳಿಗಳಲ್ಲಿಯೂ ಇದೆ. ಅದು ಎಕಾನಮಿ ಇತ್ಯಾದಿ ಅರ್ಥ ಆಗಲ್ಲ. ಬಟ್ ಮೋದಿ ಪ್ರಾಮಾಣಿಕ ಇರೋದ್ರಿಂದ ಸರಿಯಾದ ಸರ್ಕಾರ ಕೊಡ್ಬೋದು ಆದಂಥವ್ರು ಮೋದಿಯವರು. ಒಂದು ಸಿದ್ದರಾಮಯ್ಯನವರ ಅಪಪ್ರಚಾರದಿಂದ ಅಕ್ಕಿ ನಾವು ಕೊಟ್ಟದ್ದು ಅಂತ ಜನಕ್ಕೆ ಗೊತ್ತಾಗಿದೆ ಈಗ. ಓಕೆ, ಆ ಥರದ ಅನೇಕ ಸ್ಕೀಮ್ಗಳು. ಹಾಂ, ಹರ್ ಘರ್ ನಲ್ ಜಲ್ ಇದೆ, ವೆರಿ ಗುಡ್ ಸ್ಕೀಮ್. ಮತ್ತು ಅದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಏನು ಮಾಡಿದ್ದೇವೆ ನಾವು, ಹಾಂ, ಎಲ್ಲ ಹಳ್ಳಿಗಳಿಗೂ ಸಹಿತ ಮಲಪ್ರಭಾ ಮತ್ತು ಈ ಕಡೆ ಇಲ್ಲಿಂದ ಭದ್ರಾದಿಂದ ಕುಡಿಯೋ ನೀರು ಕೊಡ್ತಾ ಇದ್ವಿ, ಇಲ್ಲಿಯೂ ಹಳ್ಳಿಗಳಿಗೂ. ಸೊ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು, ಮೋದಿ ಪ್ರಾಜೆಕ್ಟ್ ಅಂತ ಗೊತ್ತಿದೆ. ಓಕೆ. ಆನಂತರ ಈ ಆಯುಷ್ಮಾನ್ ಭಾರತ, ಇದರ್ ಆಲ್ ಹೆಲ್ಪಿಂಗ್ ಪೀಪಲ್. ಬಟ್ ಈ INDA ಒಂದು ಮೈತ್ರಿಕೂಟ ಆದಾಗ ಸ್ವಲ್ಪ BJP ಅವರು ಡಿಸ್ಟರ್ಬ್ ಆಗಿದ್ರು. ಹೆಡ್ಲೈನ್ ಮ್ಯಾನೇಜ್ಮೆಂಟ್ ನಡೀತಿತ್ತು, ಸ್ವಲ್ಪ ಏನಾಗುತ್ತೋ ಏನೋ ನೋಡಿ, ಫಾರ್ಮಿಡೇಬಲ್ ಅಲಯನ್ಸ್ ಆಗ್ಬಿಡುತ್ತೇನೋ ಅಂತಂದು. ಫಾರ್ಮಿಡೇಬಲ್ ಅಲೈನ್ಸ್ ಆಗಲ್ಲ ಅಂತ ಅನ್ನೋದು ನಾನು ಅಮಿತ್ ಶಾ ಅವರು ಕೂತಾಗ ಒಂಥರತೆ ಭಾಳ ವಿಸ್ತೃತವಾಗಿ ಚರ್ಚೆ ಆಗಿತ್ತು. ಓಕೆ, ಅವ್ರು ಹೇಳಿದರು, ಒಂದು ಅಲ್ಲಿ ಫಸ್ಟ್ ಜಗಳ ಬರೋದು ಲೀಡರ್ಶಿಪ್ ಅದು ಬರುತ್ತೆ ಈಗ, ಹಾಂ, ಭಾಳ ಬೇಗ ಬರುತ್ತೆ ಅಂತ ಹೇಳಿದ್ರು ಅವರು. ಓಕೆ, ಹೀಗಾಗಿ ಅದು ಸೆಟ್ಲ್ ಆಗಲ್ಲ. ಎರಡನೇದವ್ರು ಇನ್ನೊಂದು ಪಾಯಿಂಟ್ ಹೇಳಿದ್ದು, ಇವರು ಇಂಡಿಯಾ ಅಲೈನ್ಸ್ ಅಂತ ಹೇಳೋದು, ಇಲ್ಲೋ 2-3 ರಾಜ್ಯಗಳಲ್ಲಿ ಇವರು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ಬೋದು. ಓಕೆ, DMK ಇಂಡಿಯಾ ಅಲೈನ್ಸ್ದಲ್ಲಿದೆ, ಅವ್ರದ್ದು ಬೇರೆ ಕಡೆ ಎಲ್ಲಿ ಏನಿದೆ? ತಮಿಳ್ನಾಡು ಅಷ್ಟೇ. ಅಖಿಲೇಶ್ ಯಾದವ್, ಲಾಲು ಪ್ರಸಾದ್ ಯಾದವ್, ಇವ್ರ ಪಾರ್ಟಿಗಳದ್ದು ಬೇರೆ ಕಡೆ ಅಸ್ತಿತ್ವ ಎಲ್ಲಿದೆ? UP, ಬಿಹಾರ. ಹೀಗಾಗಿ ಇಂಡಿಯಾ ಅಲೈನ್ಸಕ್ಕೆ ನಾವೇನು ಭಾಳ ಹೆದರಲಿರಲಿಲ್ಲ. ನಮ್ಮ ಅಮಿತ್ ಶಾ ಅವ್ರದ್ದು ಮತ್ತು ನಮ್ಮ ಪ್ರಧಾನಮಂತ್ರಿಗಳದ್ದು ಒಂದಿದೆ, ಯಾವುದನ್ನು ಲೈಟ್ಲಿ ತೊಗೋಬಾರ್ದು ಅಂತ. ಹೀಗಾಗಿ ನಾವು ಅವರು ಅಕಸ್ಮಾತ್ ಇಂಡಿಯಾ ಅಲೈನ್ಸ್ ಅಂತ ಮಾಡಿದ್ರು, ಅದಕ್ಕೆ ಏನು ಕೌಂಟರ್ ಕೊಡಬೇಕು ಅದಕ್ಕೆ ನಾವು ಎಲ್ಲ ರೀತಿಯಿಂದ ಸಜ್ಜಾಗಿದ್ವಿ. ಆದರೆ ಅದು ಸ್ಟಿಲ್ ಬಾರ್ನ್ ಆಗಿ ಹೋಯ್ತು, ಹುಟ್ಟೋಕ್ಕಿಂತ ಮೊದಲೇ ಸತ್ತು ಹೋಯ್ತು ಅದು. ಮತ್ತು ಆಗದೆ ಏನು ನೀವು ಅವ್ರು 2 ಪಾರ್ಟಿ ಹೊಡೆದ್ರಿ, ಅವ್ರ ಅಲಯನ್ಸ್ ಪ್ರೈಮ್ ಮಿನಿಸ್ಟರಿಯಲ್ ಕ್ಯಾಂಡಿಡೇಟ್ ಅಂತಿದ್ವಿ ನಾವು. ಮುಖ್ಯಮಂತ್ರಿನ ಜೈಲಿಗೆ ಹಾಕಿದ್ರಿ. ಮುಖ್ಯಮಂತ್ರಿ ಜೈಲಿಗೆ ಹಾಕೋದೇನಿದ್ರಿ, ಜೈಲಿಗೆ ಅವರು ಭಾಳ ಜನ ಹೇಳೋದು ಜೈಲಿಗೆ ಭಾಳ ತಡ ಆಗಿ ಹೋದ್ರು ಅವರು ಅಂತ, ಅವರೇ ಪ್ಲ್ಯಾನ್ ಮಾಡ್ಕೊಂಡು. ಅಂದ್ರೆ ಹೋಗ್ಬೇಕಂತ ಅವ್ರದ್ದು ಪ್ಲ್ಯಾನಲ್ಲಿತ್ತ. ಅವ್ರಿಗೇನು ಅಂದರೆ ನನಗೆ ಅರೆಸ್ಟ್ ಮಾಡ್ತಾರೆ, ಕೋರ್ಟ್ಗಳು ಬೇಲ್ ಕೊಡ್ತಾವೆ ಅಂತ. ಬಟ್ CBI ಆ್ಯಂಡ್ ED ಅಕಾರ್ಡಿಂಗ್ ಆ್ಯಸ್ ಪತ್ರಿಕೆಯಲ್ಲಿ ಮತ್ತು ಇದರಲ್ಲಿ ಎಲ್ಲ ನೋಡಿದ್ದು ಕೇಳಿದ್ರು ಆಧಾರದ ಮೇಲೆ ಸಿಕ್ಕಾಪಟ್ಟೆ ಎವಿಡೆನ್ಸ್ ಕಲೆಕ್ಟ್ ಆಗಿದೆ. ಮತ್ತು ಇಟ್ ವಾಸ್ ಎ ವೆರಿ ಕ್ಲಿಯರ್ ಕಟ್ ಕೇಸ್ ಆಫ್ ಎ ವೆರಿ ಹೆವಿ ಬ್ರೈಬರಿ. ಹೀಗಾಗಿ ಸಿಕ್ಕಾಕೊಳ್ಳೋದು ಅವರು ಗ್ಯಾರಂಟಿನೇ ಇದೆ ನನ್ನ ಪ್ರಕಾರವಾಗಿ. ಬಟ್ ಈ ಮುಖ್ಯಮಂತ್ರಿಗಳ ಅರೆಸ್ಟು ಇದೆಲ್ಲದರಿಂದ ಮೋದಿ ಒಂಥರ ಸರ್ವಾಧಿಕಾರಿ ಅನ್ನೋ ಭಾವನೆ ಎಜುಕೇಟೆಡ್ ಕ್ಲಾಸ್ಗಾದರೂ ಬರಲ್ಲ. ನೋಡ್ರಿ, ಸುಪ್ರೀಂ ಕೋರ್ಟು ಚುನಾವಣೆ ಬಾಂಡದಲ್ಲಿ ನಮ್ಮ ವಿರುದ್ಧವಾಗಿ ಜಡ್ಜ್ಮೆಂಟ್ ಕೊಡ್ತದೆ ಅಂತಂದ್ರೆ
ಅಕಸ್ಮಾತ್ ನಾವೇನಾದರೂ ಕೇಜ್ರಿವಾಲ್ನ ಅಥವಾ ಸಿಸೋಡಿಯನ್ನು ಹಾಗೆ ಒಳಗೆ ಹಾಕಿದರೆ ಇಷ್ಟೊತ್ತಿಗೆ ಬಿಡ್ತಿರ್ಲಿಲ್ವ? ಈ ಸಂವಿಧಾನದ ಉಳಿವು, ಪ್ರಜಾಪ್ರಭುತ್ವದ ಉಳಿವು ಅದು ಹೆಂಗೆ ಕನ್ವೆ ಆಗುತ್ತೆ ಜನರಿಗೆ? ಏನೂ ಕನ್ವೆ ಆಗಿಲ್ಲ ರೀ. ಜನಕ್ಕೆ ಗೊತ್ತಿದೆ ಯಾರು ಸಂವಿಧಾನ ಏನಾಗಿದೆ. ಹೈಯೆಸ್ಟ್ ಕ್ರಿಟಿಸೈಸ್ ಮಾಡೋದು, ಟೀಕೆ ಮಾಡೋದು ಮೋದಿನೇ ಮಾಡ್ತಾರೆ. ಮಾಧ್ಯಮದವರು ನೀವು ಸೇರಿ ಅಂದ್ರೆ ನೀವಂದ್ರೆ ಇಂಡಿವಿಜುವಲಿ ಐ ಆಮ್ ನಾಟ್ ಟಾಕಿಂಗ್. ದಿನ ಬೆಳಿಗ್ಗೆ ಎದ್ರೆ ಮೋದಿ ವಿರುದ್ಧ ಲೇಖನ ಬರೀತೀರಿ. ಬರೀಬೇಕಾಗಿತ್ತು ಕಾಂಗ್ರೆಸ್ ಎಮರ್ಜೆನ್ಸಿ ಇದ್ದಾಗ ಬರೋದಿಲ್ಲಲ್ಲ ಯಾರು. ಅಲ್ಲ, ಬ್ರೇಕ್ ಆಗ್ತಿರ್ಲಿಲ್ಲ. ಈಗ ಮತ್ತು ಸರ್ವಾಧಿಕಾರಿ ಯಾರು ಹಂಗಿದ್ರೆ ಆಮೇಲಿಂದ 58 ವರ್ಷ ಲಗ್ಭಗ್ ಆಡಳಿತ ಮಾಡ್ಯಾರ ಅವರು. 92 ಸರ್ತೆ ಚುನಾಯಿತ ಸರ್ಕಾರವನ್ನು ಮೆಜಾರಿಟಿಯಲ್ಲಿದ್ದಂಥ ಚುನಾಯಿತ ಸರ್ಕಾರ ಕಿತ್ತಾಕಿದ್ದಾರೆ. ಇವರೇನು ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾರೆ ಇವರು? ರಾಹುಲ್ ಗಾಂಧಿ ಎಲ್ಲ ಮನಮೋಹನ್ ಸಿಂಗ್, ಶರದ್ ಪವಾರ್, ಪ್ರಣವ್ ಮುಖರ್ಜಿ ಇಂಥ ದಿಗ್ಗಜ ನಾಯಕರಿದ್ದಂಥ ಕ್ಯಾಬಿನೆಟ್ನಲ್ಲಿ ಒಂದು ಆರ್ಡಿನೆನ್ಸ್ ಪಾಸ್ ಮಾಡ್ತಾರೆ. ಸರಿನೋ ತಪ್ಪು ಆರ್ಡಿನೆನ್ಸ್, ಅದನ್ನು ಹರಿದು ಹಾಕ್ತಾನೆ. ಇವರು ಪ್ರಜಾಪ್ರಭುತ್ವದ ಬಗ್ಗೆ ಹೇಳ್ತಾರೆ ಇವರು. ಬಟ್ ದೇಶವ್ಯಾಪಿ ಬಿಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ಭಾಳ ಆಕ್ಟಿವ್ ಆದಂತೆ ಕಾಣ್ತಾ ಇಲ್ಲ. ಇಲ್ಲಿ ಕಾಂಗ್ರೆಸ್ ಆ್ಯಕ್ಟಿವ್ ಇದೆ, ನಾನು ಇಲ್ಲ ಅಂತ ನಾನೆಲ್ಲಿ ಹೇಳಿದ್ದೀನಿ. ಆ್ಯಕ್ಟಿವ್ ಇದೆ, ಆದರೆ ನಾವು ಈಕ್ವಲಿ ಆ್ಯಕ್ಟಿವ್ ಆಗಿ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಆ್ಯಕ್ಟಿವ್ ಇರಬೇಕು. ಅಂದರೆ ಕಾಂಗ್ರೆಸ್ಸಿಗೆ ಸ್ಟೇಟ್ ವೈಸ್ ಒಬ್ಬ ಮಾಸ್ ಲೀಡರ್ ಇರೋದು ಕರ್ನಾಟಕದಲ್ಲಿ ಮಾತ್ರ, ಬೇರೆ ಕಡೆ ಎಲ್ಲೂ ಸಿದ್ದರಾಮಯ್ಯ ಅವರಂಥ ಲೀಡರ್ಸ್ ಇಲ್ಲ. ಎಲ್ಲೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.